ಮೊನ್ನೆ ಪಾರ್ಕಲ್ಲಿ ಒಂದು ಅಜ್ಜಿ ಕೂತ್ಕೊಂಡಿದ್ರು. ಒಂದು 84 ಇಯರ್ಸ್ ಓಲ್ಡ್ ಅಂತ ಹೇಳಿದ್ರು. ಮಾತಾಡಿಸಿದಾಗ ಅವ್ರ ಹತ್ರ ಏನಾದ್ರು ಲೈಫ್ ಅಡ್ವೈಸಸ್ ಸಿಗ್ಬೋದು ಅಂತ ಕೇಳಿದಾಗ ಅವರು ಎಷ್ಟೆಲ್ಲ ಲೈಫ್ ಅಡ್ವೈಸಸ್ ಕೊಟ್ಟರು ಗೊತ್ತಾ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಸೊ ಆ ಒಂದು ಲೈಫ್ ಅಡ್ವೈಸಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು 84 ಇಯರ್ಸ್ ಆಗುವಷ್ಟರಲ್ಲಿ ಅವ್ರಿಗಿದ್ದಂತಹ ರಿಗ್ರೆಟ್ಸ್ ಏನಿದೆ ಅದನ್ನು ನೀವು ಇವಾಗಲೇ ಮಾಡಬಹುದು. ಆ್ಯಂಡ್ ಆ ಅಡ್ವೈಸಸ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ಏಜ್ ಆಗೋ ಅಷ್ಟರಲ್ಲಿ ನಿಮ್ಮ ಲೈಫ್ನ ತುಂಬ ಚೆನ್ನಾಗಿ ಜೀವಿಸ್ಬೋದು. ಬನ್ನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ ಅಜ್ಜಿ ಹೇಳಿದ ಮೊದಲನೇ ಒಂದು ಅಡ್ವೈಸ್ ಏನು ಗೊತ್ತಾ, ಆರೋಗ್ಯಕ್ಕಿಂತ ಯಾವುದೇ ದೊಡ್ಡದಾದಂತಹ ಹಣ ಆಸ್ತಿ ಯಾವುದೂ ಇಲ್ಲ ಅದ್ರ ಮುಂದೆ ಅಂತ ಹೇಳ್ತು. ಸೊ ಹೌದು, ನಿಜ ಅನಿಸುತ್ತೆ. ಯಾಕೆ ಹೇಳಿ, ನಾವೊಂದು ಟೀನೇಜರ್ಸ್ ಅಥವಾ ಒಂದು ಏಜ್ ಇದ್ದಾಗ ದುಡ್ಡು ಮಾಡಬೇಕು, ಹೆಸರು ಗಳಿಸ್ಬೇಕು, ಕಾರು ಮನೆ ಆಸ್ತಿ ಮಾಡಬೇಕು. ಸೊ ಈ ರೀತಿ ಎಲ್ಲ ತುಂಬಾ ಟೆನ್ಷನ್ ತಗೊಂಡು ತುಂಬ ವರ್ಕ್ ಮಾಡ್ತಾ ಇರ್ತೀವಿ. ಬಟ್ ಕೊನೆಗೊಂದಿನ ನಾವು ಎಲ್ಲನೂ ಸಂಪಾದಿಸ್ತೀವಿ, ಆದರೆ ಅದನ್ನು ಅನುಭವಿಸೋದಕ್ಕೆ ನಮಗೆ ಒಳ್ಳೆ ಆರೋಗ್ಯನೇ ಇರೋದಿಲ್ಲ. ಈಗ ಒಂದು ಗಾದೆ ಇದೆಯಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಅಂತ. ಸೊ ಆ ರೀತಿ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ ಅಲ್ವಾ. ಸೊ ದುಡಿತಾ ಇರ್ತೀವಿ, ಓಕೆ, ಒಳ್ಳೆ ಫುಡ್ ತಿನ್ನೋಣ, ಸ್ವಲ್ಪ ಎಕ್ಸಸೈಸ್ ಮಾಡೋಣ, ಓಕೆ, ಜಾಸ್ತಿ ಪ್ರೆಷರ್ ಅನಿಸಿದಾಗ ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಹೊರಗೆ ಹೋಗಿ ಬರೋಣ, ಧ್ಯಾನ ಮಾಡೋಣ. ಸೊ ಈ ರೀತಿ ನಾವು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದಲ್ವಾ. ಸೊ ಆರೋಗ್ಯ ಇಲ್ಲ ಅಂತ ಅಂದರೆ ನಾವು ದುಡಿಯೋದಕ್ಕೂ ಆಗಲ್ಲ, ಆ್ಯಂಡ್ ಯಾವುದೇ ಒಂದು ನಮ್ಮ ಹಣ ಆಸ್ತಿ ಸೈಟು ಮನೆ ಇದು ಯಾವುದನ್ನು ಕೂಡ ಮಾಡೋದಕ್ಕೂ ಆಗೋದಿಲ್ಲ. ಅಕಸ್ಮಾತ್ ಮಾಡಿದ್ರು ಕೂಡ ಅದನ್ನು ಅನುಭವಿಸೋದಕ್ಕೆ ನಾವೇ ಇರೋದಿಲ್ಲ. ನೆಕ್ಸ್ಟ್ ಏನು ಹೇಳಿದ್ದು ಅಂದರೆ, ಫ್ಯಾಮಿಲಿನೇ ನಿಜವಾದಂತಹ ಒಂದು ಶಕ್ತಿ ಅಂತ ಹೇಳಿದ್ರು. ಅಂದರೆ ನಾವು ಆದಷ್ಟು ಸಂಬಂಧಗಳಿಗೆ ಬೆಲೆ ಕೊಡೋದನ್ನ ಕಲಿಬೇಕಾಗತ್ತೆ. ನೀವು ಹೊರಗಿನವ್ರಿಗೆ ನೀವು ಅದೆಷ್ಟೇ ಸಹಾಯ ಮಾಡಿ, ಅದೆಷ್ಟೇ ಒಳ್ಳೇದು ಮಾಡಿ, ನಿಮ್ಮಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಆಯಿತು, ಸ್ವಲ್ಪ ನೀವೇನಾದರೂ ಕಷ್ಟಕ್ಕೆ ಹೋದ್ರಿ ಅಂತ ಅಂದರೆ, ಸೊ ಅವರೆಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಆ್ಯಂಡ್ ಹೋಗ್ತಾರೆ, ನಿಜ ಅದು. ಬೇಕಾದ್ರೆ ನೀವು ಯಾರಿಗಾದ್ರೂ ನಿಮಗೆ ಗೊತ್ತಿರೋರನ್ನ ಕೇಳಿ ನೋಡಿ, ಈ ಥರ ಅನುಭವಿಸ್ತಿರೋರ್ನ, ಕಷ್ಟದಲ್ಲಿರೋರ್ನ, ಅವ್ರ ಜೊತೆ ಇದ್ದಂತಹ ಫ್ರೆಂಡ್ಸೇ ಇರೋದಿಲ್ಲ, ಆ ರಿಲೇಟಿವ್ಸ್ಗಳು ಇರೋದಿಲ್ಲ. ಸೊ ನಿಮ್ಮ ಸ್ವಂತದವರಿಗೆ ಆದಷ್ಟು ಬೆಲೆ ಕೊಡಿ, ಅವ್ರ ಜೊತೆ ಸಮಯನ ಕಳೀರಿ, ಆ್ಯಂಡ್ ಒಳ್ಳೆ ಮೆಮೊರೀಸ್ನ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೇನಾದರೂ ಆಯಿತು ಅಥವಾ ನೀವೇನಾದರೂ ಸ್ವಲ್ಪ ಕಷ್ಟದಲ್ಲಿದ್ದೀರಾ ಅಂತ ಅಂದರೆ, ಯಾರಿಗಾದ್ರೂ ಒಬ್ಬರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ, ಅದು ಎಂಥದ್ದೇ ಕೋಪ ಇದ್ರೂ ಕೂಡ ಕರಗೋಗುತ್ತೆ ಅಂತ ಅಂದರೆ ಅದು ನಿಮ್ಮ ಜೊತೆಯವರಿಗೆ ಮಾತ್ರ. ಮೇ ಬಿ ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ. ಸೊ ನಿಮ್ಮ ಸ್ವಂತದವರಿಗೆ ಮೊದಲು ಬೆಲೆ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಹೊರಗಿನವರಿಗೆ ಆದಷ್ಟು ಕಡಿಮೆ ಪ್ರಾಮುಖ್ಯತೆಯನ್ನು ಕೊಡಿ. ಅಂದರೆ ಎಲ್ಲರೂ ಬಿಡಿ ಅಂತ ಹೇಳ್ತಿಲ್ಲ, ಫ್ರೆಂಡ್ಸ್ ಬೇಕು, ರಿಲೇಟಿವ್ಸ್ ಬೇಕು, ಆದರೆ ನಿಮ್ಮ ಒಂದು ಪ್ರಯಾರಿಟಿ ಯಾವಾಗಲೂ ನಿಮ್ಮ ಫ್ಯಾಮಿಲಿ ಆಗಿರಲಿ ಅಷ್ಟೇ. ನೆಕ್ಸ್ಟು, ಮೊದಲು ಕೋಪನ ಕಡಿಮೆ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಯಾಕಂದರೆ ತುಂಬ ಸಂಬಂಧಗಳನ್ನ ಹಾಳು ಮಾಡೋದು ಕೋಪನೇ. ಆ್ಯಂಡ್ ಆ ಮಾತನ್ನ ಹೇಳಿದ್ಮೇಲೆ ಅದು ಹೇಗೆ ಅದನ್ನ ತಪ್ಪಾಯ್ತು ಬಿಡು, ಹಂಗೆ ಅನ್ಬಾರ್ದಿತ್ತು ಅಂತ ಅಂದರೆ ಸರಿ ಹೋಗ್ಬಿಡುತ್ತೆ ಹೇಳಿ. ಸೊ ಅವ್ರ ಮನಸ್ಸಲ್ಲಿ ಅದು ಹೋಗಿ ಕೂತಿರುತ್ತೆ. ಸೊ ನಾವೇನೇ ಸಾರಿ ಕೇಳಿದ್ರು ಓಕೆ, ನಮಗೆ ಆ ಥರ ಅನ್ಸಿದ್ದಕ್ಕೆ ಅಥವಾ ನಮ್ಮ ಮನಸ್ಸಲ್ಲಿ ಇದ್ದಿದ್ದಕ್ಕೆ ಆ ಥರ ನಾವು ಬೈದ್ವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ನಾವೇನೇ ಸಾರಿ ಕೇಳೋದು ಅದು ಸರಿ ಹೋಗೋದಿಲ್ಲ. ಓಕೆ, ಹಿಂಗೆ ಅನ್ಬಿಟ್ರಲ್ಲ ಅನ್ನೋದು ಉಳ್ಕೊಳ್ಳುತ್ತೆ, ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ಸೊ ಹಾಗಾಗಿ ಕ್ಷಮೆ ಇರಲಿ ಸ್ವಲ್ಪ ಲೈಫಲ್ಲಿ, ಕ್ಷಮಿಸೋದನ್ನ ಕಲೀರಿ ನೀವು. ಗೊತ್ತಾಗ್ತಿದೆಯಾ? ನೀವು ಸೋತ್ರಿ ಅಂತ ಅನ್ಕೋಬೇಡಿ ಕ್ಷಮಿಸಿದ ತಕ್ಷಣ. ಆ್ಯಕ್ಚುಲಿ ನೀವು ಗೆದ್ದಿರ್ತೀರಾ, ಆ್ಯಂಡ್ ನಿಮ್ಮ ಜೊತೆಗಿನ ಸಂಬಂಧ ಗೆದ್ದಿರುತ್ತೆ. ಓಕೆ, ಆ್ಯಂಡ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಬೆನಿಫಿಟ್ ಆಗಬೇಕು ಅಂದರೆ ಹೆಲ್ತ್, ಆಲ್ವೇಸ್ ಹೆಲ್ತ್. ಓಕೆ, ಸೊ ಕೋಪನ ಆದಷ್ಟು ಕಡಿಮೆ ಮಾಡಿ, ಸುಮ್ಮನೆ ಅನವಶ್ಯಕವಾಗಿ ಯಾರ್ಯಾರನ್ನೋ ಕಳ್ಕೋಬೇಡಿ ಕೋಪದಿಂದ. ಓಕೆ, ನೆಕ್ಸ್ಟು, ಸರಳವಾಗಿ ಜೀವಿಸೋದ್ರಲ್ಲಿ ತುಂಬ ಒಂದು ದೊಡ್ಡ ಸೌಂದರ್ಯ ಅಡಗಿದೆ ಅಂತ ಹೇಳ್ತಾರೆ. ಬಿಕಾಸ್ ಎಲ್ಲರೂ ಅದು ಬೇಕು ಇದು ಬೇಕು ಹಂಗೆ ಬೇಕು ಹಿಂಗಿರಬೇಕು ಅಂತ ಅಂತಾರೆ. ಆದರೆ ಹಂಗೆ ಅನ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ. ಫಸ್ಟ್ ಥಿಂಗ್, ಈಗೇನಿದೆ ಅದಕ್ಕೆ ಧನ್ಯವಾದನ ಹೇಳೋದನ್ನ ಕಲ್ತ್ಕೊಳ್ಳಿ. ಖುಷಿ ಪಡಿ, ನೆಮ್ಮದಿ ಇದೆ ಅಂತ ಫೀಲ್ ಮಾಡಿ. ಸಾಧಿಸ್ಬೇಕು ದೊಡ್ಡ ದೊಡ್ಡ ಮನೆ ಕಾರು ಎಲ್ಲ, ದಟ್ ಈಸ್ ಫೈನ್. ಬಟ್
ಈಗ ಇರೋದ್ರಲ್ಲಿ ತುಂಬ ಖುಷಿಯಾಗಿ, ಯಾವುದೇ ಒಂದು ಲೋನ್ ಆಯಿತು, ಯಾವುದೇ ಒಂದು ಸಾಲ ಆಯಿತು, ಅಥವಾ ಯಾರನ್ನು ಬಯಸ್ಕೊಳ್ಳೋದು, ಇಸ್ಕೊಂಡಿದ್ದು ದುಡ್ಡು ಕೊಡಲಿಲ್ಲ ಅಂತ ಆಯಿತು, ಅಥವಾ ಸಾಲ ಮಾಡಿ ಇನ್ನೇನೋ ಟ್ರಿಪ್ಗೆ ಹೋಗೋದಾಯ್ತು. ಸೊ ಈ ಥರದ್ದೆಲ್ಲ ಮಾಡಬೇಡಿ. ದೊಡ್ಡ ದೊಡ್ಡ ಕನಸುಗಳಿರಲಿ, ಬಟ್ ಆ ಕನಸನ್ನ ನೀವು ನನಸು ಮಾಡ್ಬೇಕಂದ್ರೆ ನೀವೇ ವರ್ಕ್ ಮಾಡಿ, ಅಲ್ಲಿವರೆಗೂ ಏನನ್ನು ತಗೋಬೇಡಿ. ಗೊತ್ತಾಗ್ತಿದೆಯಾ? ಸೊ ಸರಳವಾಗಿರಲಿ ನಿಮ್ಮ ಜೀವನ, ನೀವು ಏನಾದರೂ ಒಂದು ಅಚೀವ್ ಮಾಡೋವರೆಗೂ ಕೂಡ. ಓಕೆ, ಸೊ ಇರೋದಕ್ಕೆ ನಾವು ಕೃತಜ್ಞತೆ ಹೇಳಿದ್ರೆ ನಮ್ಮ ಜೀವನದಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ. ನೆಕ್ಸ್ಟ್, ಯಾವಾಗಲೂ ಲೈಫಲ್ಲಿ ಪ್ರಾಮಾಣಿಕವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜನ ನಮ್ಮನ್ನ ಮರೆತರೂ ಕೂಡ, ಅಥವಾ ನಮ್ಮ ಹತ್ರ ಇದ್ದಿದ್ದು ಆಸ್ತಿ ಹಿಂಗಿತ್ತು ಅನ್ನೋದನ್ನ ಮರೆತರೂ ಕೂಡ ನಮ್ಮ ಒಂದು ವ್ಯಕ್ತಿತ್ವನ ನೆನ್ಪಿಟ್ಕೋತಾರೆ ಅಲ್ವಾ? ಓಕೆ, ಅಟ್ಲೀಸ್ಟ್ ಓಕೆ, ಜನಗಳಿಂದ ಏನಾಗಬೇಕಿತ್ತು ಅಂತ ನಿಮಗೆ ಅನಿಸಿದ್ರು, ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ನಿಮ್ಮ ಬಗ್ಗೆ ನಿಮಗೊಂದು ಗೌರವ ಸಿಗ್ಬೇಕಲ್ವಾ, ಗೌರವ ಇರಬೇಕಲ್ವಾ ನಿಮ್ಮ ಮೇಲೆ ನಿಮಗೆ. ಸೊ ಅದಕ್ಕಾಗಿ ಪ್ರಾಮಾಣಿಕತೆಯಿಂದ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಸುಳ್ಳು ಹೇಳಿ ನೀವು ಆ ಕ್ಷಣದಲ್ಲಿ ಲಾಭ ಸಿಗ್ಬೋದು, ಆ ಕ್ಷಣದಲ್ಲಿ ಮೇ ಬಿ ಯಾರ್ಯಾರನ್ನೋ ನಿಮ್ಮ ಕಡೆಗೆ ಮಾಡ್ಕೋಬಹುದು, ಆದರೆ ಅದು ಜಾಸ್ತಿ ದಿನ ಇರೋದಿಲ್ಲ. ಆ್ಯಂಡ್ ನೀವು ಇಂಥವ್ರು ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಇನ್ನು 10 ಜನ ಕೇಳ್ತಾರೆ. ಸೊ ಇದರಿಂದ ನಿಮ್ಮ ಒಂದು ಕ್ಯಾರೆಕ್ಟರ್ ಮೇಲೆ ಒಂದು ಬ್ಯಾಡ್ ನೇಮ್ ಬರುತ್ತೆ, ಮತ್ತೆ ನೀವು ಚೇಂಜ್ ಆಗಿದ್ದೀನಿ ಅಂದ್ರೂ ಯಾರು ನಂಬಲ್ಲ. ಸೊ ಹಾಗಾಗಿ ಆದಷ್ಟು ಪ್ರಾಮಾಣಿಕವಾಗಿರೋದನ್ನ ಅಭ್ಯಾಸ ಮಾಡಿಕೊಂಡು ನಿಮ್ಮ ಜೀವನದ ಬಗ್ಗೆ ನಿಮಗೆ ಗೌರವ ಇರಲಿ. ಸೊ ಆ ರೀತಿ ಬದುಕಿ. ನೆಕ್ಸ್ಟು, ಕಲಿಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಏನಕ್ಕೆ ಗೊತ್ತಾ, ಕಲಿಯೋದನ್ನ ನಿಲ್ಲಿಸ್ಬಿಟ್ರೆ ಬೋರಿಂಗ್ ಆಗ್ಬಿಡುತ್ತೆ ಲೈಫು. ಸೊ ಆ ಅಜ್ಜಿ 84 ಇಯರ್ಸ್ ಆದರೂ ಏನೇನಾದರೂ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತಂತೆ. ಈಗ ಅವ್ರ ಆ ಜನ್ರೇಷನು, ಸೊ ಈ ಜನ್ರೇಷನಲ್ಲಿ ಹೇಗಿದೆ, ಏನೇನಿದೆ, ಸೊ ಇದನ್ನೆಲ್ಲ ಏನಾದರೂ ವಿಷಯ ಗೊತ್ತಾಯಿತು, ಅಥವಾ ನ್ಯೂಸಲ್ಲಿ ಬಂತು, ಅಥವಾ ವಿಡಿಯೋಗಳಲ್ಲಿ ಬಂತು, ಕೇಳುತ್ತೆ ಆ ಅಜ್ಜಿ, ಮತ್ತೆ ತಿಳ್ಕೊಳ್ಳುತ್ತೆ ಅಂತೆ ಅದನ್ನು. ಸೊ ಹಾಗಾಗಿ ಒಂದು ಹುಮ್ಮಸ್ ಇರಬೇಕು ಲೈಫಲ್ಲಿ ಅಲ್ವಾ? ಸೊ ಯಾವುದೇ ಇಂಟ್ರೆಸ್ಟ್ ಇಲ್ದಲೆ ಬಿಡು, ನನಗೆ ಸಾಕು, ಏನೋ ಕಲಿಬೇಕು ಅಂದ್ಬಿಟ್ಟು ಇನ್ನೇನಿರುತ್ತೆ ಲೈಫಲ್ಲಿ, ಒಂದು ಕಲಿಬೇಕು, ತಿಳ್ಕೋಬೇಕು ಅನ್ನೋದಿದೆ, ಒಂದು ಖುಷಿ ಇರುತ್ತೆ ಆ್ಯಂಡ್ ಒಂದು ಎನರ್ಜಿ ಇರುತ್ತಲ್ವಾ. ಸೊ ಆದಷ್ಟು ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಯಾವತ್ತೂ ನಿಲ್ಲಿಸ್ಬೇಡಿ. ಆ್ಯಂಡ್ ಒಳ್ಳೆ ಸ್ಕಿಲ್ಗಳನ್ನ ಅಕಸ್ಮಾತ್ ಕಲಿತು ನಿಮ್ಗಿನ್ನ ಏಜ್ ಇತ್ತು ಅಂದಾಗ ಇನ್ನೂ ಒಳ್ಳೆ ಆಪರ್ಚುನಿಟಿಗಳು ಕೂಡ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಕಲಿಕೆ ಯಾವಾಗಲೂ ಇರಲಿ ಲೈಫಲ್ಲಿ. ನೆಕ್ಸ್ಟ್, ಹೋಲಿಕೆನ ಬಿಡ್ಬೇಕಂತೆ, ಕಂಪ್ಯಾರಿಸನ್ನ ಬಿಟ್ಬಿಡ್ಬೇಕಂತೆ. ನೀವು ಅದು ಎಷ್ಟೇ ಒಂಥರ ಬಡವರಾಗಿರಿ, ಓಕೆ, ಬೇರೆಯವ್ರಿಗೆ ನೀವು ಕಂಪೇರ್ ಮಾಡ್ಕೊಬೇಡಿ. ನೀವು ಬಡವರಾಗಿದ್ದೀರಾ, ಹೇಗಿದ್ದೀರಾ, ಏನಿದೆ ನಿಮ್ಮ ಹತ್ರ, ಯಾವ ಮನೇಲಿದ್ದೀರಾ, ಸೊ ಅದೇ ಬೆಸ್ಟ್ ಅಂತ ನೀವು ತಿಳ್ಕೊಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಬಿಕಾಸ್ ಅವರ ಲೈಫ್ ಜರ್ನಿ ಬೇರೆ ಇರುತ್ತಲ್ವಾ, ಸೊ ನಮ್ಮ ಲೈಫ್ ಜರ್ನಿ ಬೇರೆ. ಹಾಗಾಗಿ ಕಂಪ್ಯಾರಿಸನ್ನ ಬಿಡಿ. ಓಕೆ, ನೀವು ಅದೇ ರೀತಿ ಆಗ್ಬೇಕಂದ್ರೆ ಓಕೆ, ವರ್ಕ್ ಮಾಡಿ ಅದ್ರ ಬಗ್ಗೆ. ಸೊ ನೀವು ಇಂಪ್ರೂವ್ ಆಗೋದಕ್ಕೆ ಟ್ರೈ ಮಾಡಿ, ಓಕೆನಾ? ಬಟ್ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀವೇ ನೋವು ಮಾಡ್ಕೋತೀರಾ ಆ್ಯಂಡ್ ಬೇರೆದೇನೋ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ನೆಕ್ಸ್ಟು, ಸಣ್ಣ ಸಣ್ಣ ಸಂತೋಷಗಳನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ಬೇಕಂತೆ, ಆನಂದಿಸ್ಬೇಕಂತೆ. ಮೇ ಬಿ ನಿಮ್ಮ ಮಕ್ಕಳ ನಗು ಇರ್ಬೋದು, ಅಥವಾ ಮಳೆ ಬರ್ಬೇಕಾದ್ರೆ ಮಣ್ಣಿನ ವಾಸನೆ ಇರ್ಬೋದು, ಸೂರ್ಯೋದಯ ಇರ್ಬೋದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು. ಸೊ ನಾವು ಯಾವಾಗ ದೊಡ್ಡದನ್ನ ಹುಡುಕ್ತಾ ಹೋಗ್ತೀವಿ ಮೆಟೀರಿಯಲಿಸ್ಟಿಕ್ ಸಂತೋಷನ, ಈ ಒಂದು ಫ್ಯಾಮಿಲಿ ಬಾಂಡಿಂಗ್, ಈ ಸಂತೋಷಗಳನ್ನ ನಾವು ಲೈಫಲ್ಲಿ ಕಳ್ಕೊಬಿಡ್ತೀವಿ ಆ್ಯಂಡ್ ಮುಂದಕ್ಕೆ ಅದು ಸಿಗೋದು ಇಲ್ಲ. ಯಾರೊಬ್ರು ಡೆತ್ ಆಯಿತು ಅಂದ್ರೆ ಓಕೆ, ಅವ್ರ ಜೊತೆ ಕಲಿಬೇಕಾಗಿದ್ದ ಕ್ಷಣ ಹೋಯ್ತಾ, ಅಥವಾ ಕಳೆದಿರೋ ಕ್ಷಣಗಳಿಗೂ ಏನು ವ್ಯಾಲ್ಯೂ ಇಲ್ಲ. ಬಟ್ ನೀವು ಈ ಕಾರು ಬೈಕು ಅನ್ನೋದನ್ನ ಮುಂದಕ್ಕೂ ತಗೋಬಹುದು ಅಲ್ವಾ. ಸೊ ಹಾಗಾಗಿ ಸಣ್ಣ ಸಣ್ಣದನ್ನು ಸೆಲೆಬ್ರೇಟ್ ಮಾಡಿ. ಅಡುಗೆ ಮಾಡ್ಕೊಡೋಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೊರಗಡೆ ಹೋದಾಗ ಮನೆಗೆ ಏನಾದರೂ ತಗೊಬನ್ನಿ. ಆ್ಯಂಡ್ ಎಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಕೂತ್ಕೊಂಡು ನಗಾಡ್ತಾ ಮಾತಾಡ್ತಾ ಊಟ ಮಾಡಿ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಕಳೀರಿ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದೋ ಏನೋ ಬರ್ತ್ಡೇ ಇತ್ತು ಅಂತ ಅಂದಾಗ ಅವ್ರೇನೋ ರೆಡಿಯಾಗಿ ಬಂದರು ಚೆನ್ನಾಗಿ ಅಂದಾಗ ಹೋಗಿ ಕಾಂಪ್ಲಿಮೆಂಟ್ ಮಾಡಿ, ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಂತ. ಆಫೀಸ್ಗಳಲ್ಲೂ ಅಷ್ಟೇ, ಯಾರಾದರೂ ವರ್ಕ್ ಚೆನ್ನಾಗಿ ಮಾಡಿದ್ರೆ ಓಕೆ, ಯು ಡಿಡ್ ಎ ಗುಡ್ ಜಾಬ್ ಅಂತ ಅವ್ರಿಗೆ ಹೇಳಿ, ಓಕೆನಾ? ಸೊ ಕಾಂಪ್ಲಿಮೆಂಟ್ಸ್ ಕೂಡ ಮಾಡಿ, ನಿಮಗೂ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಆ್ಯಂಡ್ ಲೈಫಲ್ಲಿ ಪ್ರತಿಯೊಂದನ್ನು ಕೂಡ ಹ್ಯಾಪಿಯಾಗಿ ಸ್ವೀಕರಿಸಿ. ನೆಕ್ಸ್ಟು, ಸಹಾಯ ಮಾಡೋದನ್ನ ಬೆಳೆಸ್ಕೊಳ್ಳಿ ಲೈಫಲ್ಲಿ. ಬಿಕಾಸ್ ಇನ್ನೊಬ್ರಿಗೆ ಮಾಡಿ ಸಹಾಯ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಮತ್ತೆ ನನಗೆ ರಿಟರ್ನ್ ಬರಲಿ ಅನ್ನೋ ಕಾರಣಕ್ಕೆ ಮಾಡಬೇಡಿ. ಬಟ್ ನಿಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ, ನೀವೊಂದು ಮನುಷ್ಯತ್ವನ ತೋರಿಸ್ತಾ ಇದ್ದೀರಾ, ಕಷ್ಟದಲ್ಲಿರೋ ನೀವೇನೋ ಒಂದು ನಿಮ್ಮಲ್ಲಿ ಆಗಿದ್ದಂತಹ ಸಹಾಯ ಮಾಡಿದ್ದೀರಾ ಅನ್ನೋ ಒಂದು ನೆಮ್ಮದಿ, ಖುಷಿಗೋಸ್ಕರನಾದ್ರೂ ನೀವು ಸಹಾಯ ಮಾಡಿ. ಅದು ಯಾವುದೋ ರೂಪದಲ್ಲಿ ನಿಮಗೆ ವಾಪಸ್ ಬಂದೇ ಬರುತ್ತೆ. ಬಟ್ ಅದಕ್ಕಾಗಿ ಕಾಯ್ಕೊಂಡು ಮಾತ್ರ ಕೂತ್ಕೋಬೇಡಿ. ನೆಕ್ಸ್ಟು, ಸಮಯದ ಒಂದು ಬೆಲೆನ ತಿಳ್ಕೊಳ್ಳಿ. ಓಕೆ, ದುಡ್ಡು ಕೊಟ್ಟರು ಕೂಡ ಸಮಯನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಸಿಕ್ಕಿರೋ ಸಮಯನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಆ ದುಡ್ಡು ನಮಗೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ,
ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಒಂದು ಹುಡುಗ ವೈರಲ್ ಆಯ್ತು. ಎಲ್ರಿಗೂ ಆ ಸಮಯ ಸಿಕ್ಕಿದೆ ಅಲ್ವಾ, ಪ್ರೊಟೆಸ್ಟ್ ಹೋಗಿರೋರೆಲ್ರಿಗೂ ಅದು ಸಿಕ್ಕಿರುವಂತ ಆಪರ್ಚುನಿಟಿ. ಅಂಡ್ ಆ ಹುಡುಗ ಆ ಸಮಯನ ಹೇಗೆ ಯೂಸ್ ಮಾಡ್ಕೊಂಡ. ಸೊ ಈಗ ನೆಕ್ಸ್ಟ್ ಅವನಿಗೆ ಮೇ ಬಿ ಬ್ರ್ಯಾಂಡ್ ಪ್ರಮೋಷನ್ಸ್ ಬರ್ಬೋದು, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ಗಳು ಆಗ್ಬೋದು. ಅಂಡ್ ಹಿ ಬಿಕೇಮ್ ಫೇಮಸ್, ಲೈಕ್ 3,000 to 4,000 ಫಾಲೋವರ್ಸ್ ಇಂದ ಈಗ ಆಲ್ರೆಡಿ 3 lakh ಫಾಲೋವರ್ಸ್ ಆಗಿದ್ದಾರೆ ಅವನಿಗೆ. ಸೊ ಅಂದ್ರೆ ಪ್ರತಿಯೊಂದು ಏನೋ ಥಿಂಗ್ಸ್ ಅಲ್ಲೂ ನಾವು ಅಪರ್ಚುನಿಟಿನ ಹುಡುಕ್ಬೇಕು, ಓಕೆನಾ, ಇರುತ್ತೆ. ಅಂಡ್ ಸಂತೋಷನ ನಾವು ಹುಡುಕ್ಬೇಕು, ಓಕೆ, ನಮಗೆ ಸಿಗುತ್ತದು. ಸೊ ಬೇರೆಯವ್ರು ಯಾರು ವೈರಲ್ ಆಗದೆ ಇರೋದು, ಈ ಹುಡುಗ ಯಾಕಾಗಿದೆ. ಸೊ ಇವನು ತಲೆ ಉಪಯೋಗಿಸಿ ಅದನ್ನ ಬಳಸ್ಕೊಂಡಿದ್ದಾನೆ. ಅಂದ್ರೆ ಅವ್ರು ಸ್ಟ್ರಾಟಜಿಯಿಂದ ಮಾಡಿದಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ವಿಡಿಯೋ ಮಾಡಿದ್ರು, ಒಂದು ಸಾಂಗಿಗೆ ಆಕ್ಟಿಂಗ್ ಮಾಡಿ, ಸೊ ಅದು ಓನ್ ಥಾಟ್ ಆಗಿರುತ್ತಲ್ವಾ, ಅರ್ಥ ಆಗ್ತಿದ್ಯಾ. ಸೊ ಸಮಯನ ಅವ್ನು ಯೂಸ್ ಮಾಡ್ಕೊಂಡು ಪ್ರೊಟೆಸ್ಟ್ ಮುಗಿಯೋಷ್ಟರಲ್ಲಿ ಅವ್ನ ಕೆರಿಯರೇ ಬಿಲ್ಡ್ ಆಗೋಯ್ತು, ಗೊತ್ತಾಗ್ತಾ. ಸೊ ಹೀಗೆ ಸಿಕ್ಕಿರೋ ಸಮಯನ ಆದಷ್ಟು ಟ್ರೈ ಮಾಡಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ಓಕೆ. ನೆಕ್ಸ್ಟ್ ಚಿಂತನ ಬಿಟ್ಬಿಡ್ಬೇಕಂತೆ. ಯಾಕಂದ್ರೆ ಆ ಅಜ್ಜಿ 84 years ಅಲ್ಲಿ ಕಲ್ತಿರೋದು ಯೋಚನೆ ಮಾಡಿ ಮಾಡಿ ಯಾವುದು ಆಗಿಲ್ವಂತ ಆ ರೀತಿ. ಸೊ ಅದೇನಾಗ್ಬೇಕಿರುತ್ತೆ ಅದು ಆಗುತ್ತಂತೆ. ಸೊ ಸುಮ್ಮನೆ ಯೋಚನೆ ಮಾಡಿ ಭಯ ಪಡ್ಕೊಂಡು ಬೇಡದ್ನೇ ನೆಗೆಟಿವ್ಗಳನ್ನ ಥಿಂಕ್ ಮಾಡ್ಕೊಂಡು ಕೂರೋದ್ರಿಂದ ಸುಮ್ಮನೆ ಸಮಯ ಹಾಳಾಯ್ತಂತೆ ಹೊರತು ಆ ಥರ ನೆಗೆಟಿವ್ ಏನೂ ನಡೀಲಿಲ್ವಂತೆ. ಸೊ ಆದಷ್ಟು ಆ ಕ್ಷಣದಲ್ಲಿ ಖುಷಿಯಾಗಿರೋದನ್ನ ನಾವು ಕಲ್ತ್ಕೋಬೇಕಂತೆ. ಅದೇನಾಗುತ್ತೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಡ್ಬೇಕಂತೆ. ನೆಕ್ಸ್ಟು ಯಾವಾಗಲೂ ಕೂಡ ಸೋಲಿಗೆ ಭಯ ಪಡಬಾರ್ದಂತೆ ಜೀವನದಲ್ಲಿ. ಸೊ ನಾವು ಎಷ್ಟು ಸೋಲ್ತಾ ಹೋಗ್ತೀವಿ, ಓಕೆ, ಅಷ್ಟೇ ನಾವು ಸ್ಟ್ರಾಂಗ್ ಆಗಿ ಪ್ರತಿದಿನ ಟ್ರಾನ್ಸ್ಫಾರ್ಮ್ ಆಗ್ತಿರ್ತೀವಿ, ಓಕೆ. ಸೊ ಹಾಗಾಗಿ ಸೋಲ್ಗಳನ್ನ ಒಂದು ಏನಂತೀರಾ, ಓಕೆ ಸೋಟ್ನ ದಟ್ ಈಸ್ ಫೈನ್, ನಾರ್ಮಲ್ ಥಿಂಗ್ ಆಗಿ ತಗೋಬಿಡಿ, ಓಕೆನಾ, ನಾರ್ಮಲ್ ಆಗಿ ತಗೊಳ್ಳಿ ಅದನ್ನು ಕೂಡ, ಓಕೆ. ಆ್ಯಂಡ್ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಮಾಡ್ತಾ ಹೋಗಿ, ಸೋತ್ರೂ ಪರವಾಗಿಲ್ಲ ಅಂತ. ಸೊ ಒಂದಿನ ಗೆಲುವು ಸಿಗುತ್ತೆ ನಿಮಗೆ, ಓಕೆ. ಸೊ ಅದನ್ನೇ ಏನೋ ಆಗೋಯ್ತು ಅನ್ನೋಂಗೆ ಮಾಡ್ಕೋಬಾರ್ದು, ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಪ್ರೀತಿನ ವ್ಯಕ್ತಪಡಿಸ್ಬೇಕಂತೆ. ನಿಮ್ಗೆ ಯಾರ ಮೇಲೆ ಏನೇ ಇಷ್ಟ ಇದ್ರೂ ಕೂಡ ಹೇಳ್ಬಿಡ್ಬೇಕಂತೆ. ಆ ಟೈಮ್ ಬರಲಿ, ಇವಾಗ ಇದು ಮಾಡೋಣ ಆಗಿದ್ ಮಾಡೋಣ ಅಂತ ಕಾಯ್ಬಾರ್ದಂತೆ. ಸೊ ನಾವು ಕಾಯ್ತಾ ಕೂತಾಗ ಮೇ ಬಿ ಆ ವ್ಯಕ್ತಿನೇ ಕಳ್ಕೊತೀವಿ, ಅಥವಾ ನಾವೇ ಏನೋ ಇಂಟ್ರೆಸ್ಟ್ ಕಳ್ಕೊಬಿಡ್ತೀವಿ. ಅಂದರೆ ಆ ಪ್ರೀತಿನ ಹೇಳ್ಕೊಂಡು ಮೇ ಬಿ ಒಂದು ಒಳ್ಳೆ ಜೀವನ ಸಿಗ್ಬೋದು. ಸೊ ಅದನ್ನ ಯಾಕೆ ಕಳ್ಕೋಬೇಕು ಅಂತ. ಸೊ ಒಂದು ಪ್ರೀತಿ ಆಗಲಿ ಕಾಳಜಿ ಆಗಲಿ ಸೊ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಮೇ ಬಿ ಅದು ಅಪ್ಪಗಾಗಲಿ ಅಮ್ಮಗಾಗಲಿ ಫ್ರೆಂಡ್ಸಿಗಾಗಲಿ ಅಥವಾ ನಿಮ್ಮ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನಿಮ್ಮ ಫ್ರೆಂಡಿಗಾಗಲಿ ಸೊ ಹೇಳ್ಕೊಬಿಡಿ, ಅದನ್ನು ಅವಾಯ್ಡ್ ಮಾಡ್ಕೊಂಡು ಇಟ್ಕೋಬೇಡಿ ಅಂತ ಹೇಳ್ತಾರೆ. ಸೊ ಅದು ರಿಜೆಕ್ಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ಗೊತ್ತಾಗ್ತಿದೆಯಾ. ಸೊ ಕ್ಲಿಕ್ ಆದರೂ ಆಗಬಹುದು ಅಲ್ವಾ. ಸೊ ಹಾಗಾಗಿ ಹೇಳಿ. ಆ್ಯಂಡ್ ನಿಮ್ಮ ಇದು ಕಪಲ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್. ಬಟ್ ಅಪ್ಪ ಅಮ್ಮ ಸಿಸ್ಟರ್ಸ್ ಅಂತಂದಾಗ ಓಕೆ, ಇಷ್ಟ ನೀವು ಅಂತ ಏನಾದ್ರು ತಂದು ಕೊಡೋದು, ಏನಾದ್ರು ಗಿಫ್ಟ್ ಕೊಡೋದು, ಸೊ ಈ ರೀತಿ ಪ್ರೀತಿನ ಅದು ವ್ಯಕ್ತಪಡಿಸಿ, ಓಕೆ, ಇದ್ದಾಗ. ಸೊ ಕಳ್ಕೊಂಡ್ಮೇಲೆ ನೀವು ಕೋಟಿ ದುಡ್ಕೊ ಬಂದರೂ ಕೂಡ ಅದಕ್ಕೆ ಏನು ಬೆಲೆ ಇರೋದಿಲ್ಲ ಅಲ್ವಾ. ಆ್ಯಂಡ್ ಲೈಫಲ್ಲಿ ಕಲ್ತಂತ ಒಂದು ಪಾಠ ಹೇಳಿದ್ರು ಆ ಅಜ್ಜಿ, ಏನಂದ್ರೆ ಎಷ್ಟು ಸಂಪಾದನೆ ಮಾಡಿದ್ದೀನಿ, ಎಷ್ಟು ಆಸ್ತಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಎಷ್ಟು ಜನರ ಹೃದಯದಲ್ಲಿ ನಾನು ಸ್ಥಾನನ ಗಳಿಸಿದ್ದೀನಿ ಅನ್ನೋದು ಮ್ಯಾಟರ್ ಆಗುತ್ತಂತೆ. ಸೊ ಆದಷ್ಟು ಕೈಂಡ್ ಆಗಿರಿ ಲೈಫಲ್ಲಿ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಹಣದಿಂದ ಮನೆ ಕಟ್ಟಬಹುದು, ಆದರೆ ಪ್ರೀತಿಯಿಂದ ಕುಟುಂಬನ ಕಟ್ಟಬೇಕಾಗತ್ತೆ. ಆ್ಯಂಡ್ ನಮ್ಮ ಯಶಸ್ಸು ಜೀವನವನ್ನ ಅಲಂಕರಿಸುತ್ತೆ, ಆದರೆ ನಮ್ಮ ಒಳ್ಳೆತನ ನಮ್ಮ ಜೀವನಕ್ಕೊಂದು ಅರ್ಥ ನೀಡುತ್ತೆ, ಗೊತ್ತಾಯ್ತಾ. ಸೊ ಎಸ್ ಗೈಸ್, ಸೊ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗುವಂತಹ ಅಡ್ವೈಸಸ್ನ ನಾನು ಕಲೆಕ್ಟ್ ಮಾಡಿ ತಂದಿದ್ದೀನಿ, ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಮ 84 years ಜರ್ನಿನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಓಕೆ. ನೀವು 84 years ಆದಮೇಲೆ ರಿಗ್ರೆಟ್ ಆಗೋ ರೀತಿ ಮಾಡ್ಕೋಬೇಡಿ, ಓಕೆನಾ. ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೊಡಿ, ಕಮೆಂಟ್ ಕೂಡ ಮಾಡಿ, ಓಕೆ. ಆ್ಯಂಡ್ ಯಾ ದ್ಯಾಟ್ಸ್ ಇಟ್. ಸೊ ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.